ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಭೀಮ್ ಅಮಾವಾಸ್ಯೆ ವ್ಲಾಗ್ ಆಗಿರುತ್ತೆ ಗೈಸ್. ಇವತ್ತು ಗಂಡನ ಪಾದ ಪೂಜೆ ಮಾಡಬೇಕಂತ ಅದರ ತಯಾರಿ ಮಾಡ್ಕೊತಾ ಇದ್ದೀನಿ. ನನ್ನ ಗಂಡುಗೆ ಆಯುಷು, ಅಭಿವೃದ್ಧಿ, ಐಶ್ವರ್ಯ ಎಲ್ಲ ದೇವರು ಕೊಟ್ಟು ಕಾಪಾಡಲಿ ಅಂತ ಅವ್ರ ಪಾದ ಪೂಜೆ ಮಾಡ್ತಾಯಿದ್ದೀನಿ. ನನ್ನ ಗಂಡ ಬಯಸಿದ್ದೆಲ್ಲ ದೇವರು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಾನು. ಯಾಕಂದರೆ ಅವ್ರು ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದಾರೆ, ಇನ್ನೂ ಕಷ್ಟಪಡ್ತಿದ್ದಾರೆ. ಆ ಕಷ್ಟನೆಲ್ಲ ಬೇಗ ಅವರಿಂದ ದೂರವಾಗಲಿ ಅಂತ ದೇವ್ರು ಬಿಡ್ಕೊತೀನಿ. ಹಾಗೆ ನಮ್ಮ ಯಜಮಾನ್ರು ಪಾದ ಪೂಜೆ ಮಾಡುವಾಗ ನನ್ನ ಮನಸ್ಸಿಗೆ ಅನಿಸಿದ್ದು ಒಂದೇ ಒಂದು ಥಾಟು, ನನ್ನ ಕೊನೆ ಉಸಿರಿರೋವರೆಗೂ ಆಯಸ್ಸು ಹೆಚ್ಚಿತೋ ಕಡಿಮೆ ಐತೋ ಗೊತ್ತಿಲ್ಲ, ಬಟ್ ಆಯಸ್ಸಿರೋವರೆಗೂ ನನಗಿಂತ ನನ್ನ ಗಂಡ ಸ್ವಲ್ಪ ಆಯಸ್ಸು ಜಾಸ್ತಿ ಇರಲಿ. ಯಾಕಂದರೆ ನಾನು ಸತ್ತರೆ ಸುಮಂಗಲಿಯಾಗಿ ಸಾಯಬೇಕು ಅನ್ನೋದೇ ಆಸೆ. ಎಲ್ಲ ಹೆಣ್ಮಕ್ಳಿಗೂ ಅದೇ ಆಸೆ ಇರುತ್ತೆ, ಬಟ್ ನನಗೂ ಅದೇ ಆಸೆ ಇರೋದು. ಸೊ ಅದನ್ನೇ ಬೇಡ್ಕೊತ ನಾನು ಅವ್ರ ಪಾದ ಪೂಜೆ ಮಾಡಿದ್ದೀನಿ. ಮತ್ತು ಅವ್ರಿಗೆ ಒಳ್ಳೆಯದಾಗಲಿ, ಅವ್ರು ತುಂಬ ಜೀವನದಾಗ ಯಶಸ್ಸು ಕಾಣಲಿ, ಅವ್ರು ಚೆನ್ನಾಗಿದ್ದರೆ ನಾನು ಚೆನ್ನಾಗಿರ್ತೀನಿ ಅಂತ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಅವ್ರ ಪಾದ ಪೂಜೆ ಮಾಡಿದ್ದೀನಿ. ಸುಮ್ಮನೆ ಶೋಕಿಗೋಸ್ಕರ ಎಲ್ಲರೂ ಪಾದ ಪೂಜೆ ಮಾಡ್ತಾರೆ, ಇನ್ಸ್ಟಾಗ್ರಾಮ್ ರೀಲ್ಸ್ಗೆ, ಯೂಟ್ಯೂಬ್ ರೀಲ್ಸ್ಗೆ ಈ ಥರ ಎಲ್ಲ ಅಂದ್ಕೊಂಡೇನು ಪೂಜೆ ಮಾಡಿಲ್ಲ. ಯಾಕಂದರೆ ನಮಗೆ ಗೊತ್ತೇ ಇರಲಿಲ್ಲ. ನಾನು ಹೇಳ್ಬೇಕಂದ್ರೆ ಊರಲ್ಲಿ ಹಳ್ಳಿ ಸೈಡ್ ಇದೆಲ್ಲ ಆಚರಣೆ ಮಾಡಲ್ಲ. ನಾವು ಬೆಂಗಳೂರಿಗೆ ಶಿಫ್ಟ್ ಆದಮೇಲೆ ಇದು ಸೇರಿ ನಾನು 3ನೇ ವರ್ಷದಿಂದ ಪಾದ ಪೂಜೆ ಮಾಡ್ತಿರೋದು. ಫಸ್ಟ್ನೇ ವರ್ಷ ತುಂಬ ಪ್ರಾಬ್ಲಮ್ ಇತ್ತು, ಆವಾಗಿಂದ ಪಾದ ಪೂಜೆ ಮಾಡ್ತಿದ್ದೀನಿ. ಸೊ ಇವತ್ತಿನವರೆಗೂ ನಾವು ಖುಷಿಯಾಗೇ ಇದ್ದೀವಿ, ಇನ್ಮೇಲೂ ಸತ ನಾವು ಖುಷಿಯಾಗೇ ಇರ್ತೀವಿ ನಿಮ್ಮೆಲ್ಲರ ಆಶೀರ್ವಾದದಿಂದ. ಜೀವನದಲ್ಲಿ ಕಷ್ಟ ಆಗಲಿ ಸುಖ ಆಗಲಿ ಗಂಡಿಗೆ ಹೆಂಡ್ತಿನೇ ಆಗೋದು, ಹೆಂಡ್ತಿ ಗಂಡನೇ ಆಗೋದು. ಸಂಬಂಧಿಕರೆಲ್ಲ ಬಂದು ಹೇಳ್ಬೋದು ಹೋಗ್ಬೋದು, ಆದರೆ ನನಗೆ ಅಂತ ಪ್ರಾಬ್ಲಮ್ ಆದರೆ ನನ್ನ ಗಂಡನೇ ಫಸ್ಟ್ ಸ್ಟ್ಯಾಂಡ್ ತೊಗೊಳ್ಳೋದು. ನನ್ನ ಗಂಡಿಗೆ ಏನಾರೇ ಆದರೆ ನಾನು ಫಸ್ಟ್ ಹೋಗಿ ಅವ್ರಿಗೆ ಹೆಲ್ಪ್ ಮಾಡೋದು. ಇದೇ ನಮ್ಮ ಜೀವನ, ಅದು ಬಿಟ್ಟು ಬೇರೆ ಯಾರೂ ಆಗಲ್ಲ. ಗಂಡ ಅನ್ನೋ ಪದದ ಫಸ್ಟು ಅದರದ್ದು ವ್ಯಾಲ್ಯೂ ಅರ್ಥ ಮಾಡ್ಕೊಳ್ರಿ. ಅವ್ರಿಗೆ ಫಸ್ಟ್ ಮರ್ಯಾದೆ ಕೊಡ್ರಿ. ಗಂಡಿಗೆ ನಾವು ಮರ್ಯಾದೆ ಕೊಟ್ಟರೆ ನಾವು ಏನು ಚಿಕ್ಕೋರಾಗಲ್ಲ. ಒಬ್ಬರ ಅಜ್ಜನ ಹೆಂಡ್ತಿಯಾಗಿ ಜೀವನ ಮಾಡ್ತೀವಿ ಹೊರತು ಒಬ್ಬನ ಹಾಳನ್ನ ಹೆಂಡ್ತಿಯಾಗಿ ಜೀವನ ಮಾಡಲ್ಲ. ಎಲ್ಲ ಹೆಣ್ಮಕ್ಳಿಗೂ ಹೇಳೋದಿಷ್ಟೇ, ಗಂಡಿಗೆ ಫಸ್ಟ್ ಮರ್ಯಾದೆ ಕೊಡ್ರಿ. ಈಗಿನ ಜನ್ರೇಷನಲ್ಲಿ ಗಂಡನ್ನೇ ಏನೇನೋ ಮಾಡೋ ಜನ ಇದ್ದಾರೆ, ಗಂಡನ್ನೇ ಸಾಯಿಸೋರಿದ್ದಾರೆ, ಎಲ್ಲೆಲ್ಲೋ ತಂದೋಗಿ ಏನೇನೋ ಮಾಡೋರಿದ್ದಾರೆ. ಅಂಥವ್ರ ಮಧ್ಯೆ ನೀವು ಇನ್ನೂ ಗಂಡನ ಜೊತೆ ಜೀವನ ಮಾಡ್ತಿದ್ದೀರ ಅಂದರೆ ನಿಜವಾಗ್ಲೂ ನೀವು ಗ್ರೇಟು. ಈಗಿನ ಕಾಲದಾಗೂ ಗಂಡ ಹೆಂಡ್ತಿ ಸಂಬಂಧ ಉಳಿಸ್ಕೊಂಡು ಹೋಗ್ತಿದ್ದೀರ ಅಂದರೆ ನಿಜವಾಗ್ಲೂ ನೀವು ಗ್ರೇಟು. ಕೆಲವು ಹೆಣ್ಮಕ್ಳು ಗಂಡನ್ನ ಕಾಲು ಕೆಲಸ ಮಾಡ್ಕೊಂಬಿಟ್ಟಿರ್ತಾರೆ. ಅವ್ರು ಹೇಳಿದ್ದು ಕೊಡಿಸಿಲ್ಲ ಅಂದರೆ ಅವ್ನ ಗಂಡಸೇ ಅಲ್ಲ ಅನ್ನೋ ರೀತಿಯಲ್ಲಿ ಮಾತಾಡೋದು, ಇದೆಲ್ಲ ನಾನು ಸ್ವಲ್ಪ ಕೇಳಿದ್ದೀನಿ. ಅದನ್ನೆಲ್ಲ ಬಿಟ್ಟು ಅದನ್ನೆಲ್ಲ ಮೀರಿದ್ದು ಬಾಂಧವ್ಯ ಗಂಡ ಹೆಂಡ್ತಿ ಬಾಂಧವ್ಯ. ಈ ಭೀಮ್ ಅಮಾವಾಸ್ಯೆಗೆ ಕೆಲವು ಜನ ಹೆಣ್ಮಕ್ಳು ಪಾದ ಪೂಜೆ ಮಾಡೋದರಿಂದ ಹಿಡಿದು ಅವರ ಆಯಸ್ಸಿಗೆ, ಅಭಿವೃದ್ಧಿಗೆ ಎಲ್ಲರೂ ಬೇಡ್ಕೊತಾರಲ್ಲ, ಅವರು ನಿಜವಾದ ಹೆಂಡ್ತಿ, ನಿಜವಾದ ಗಂಡ. ಶೋಕಿಗೋಸ್ಕರ ತಾಳಿ ಹಾಕ್ಕೋಬೇಡ್ರಿ, ಶೋಕಿಗೋಸ್ಕರ ನಿಮ್ಮ ಜೀವನ ನೀವು ಹಾಳು ಮಾಡ್ಕೋಬೇಡ್ರಿ. ಎಲ್ರಿಗೂ ಹೇಳೋದಿಷ್ಟೇ, ಗಂಡ ಹೆಂಡ್ತಿ ಅದೊಂದು ಬ್ಯೂಟಿಫುಲ್ ಬಾಂಧವ್ಯ. ಅದನ್ನು ಯಾರೂ ನೀವು ತಪ್ಪು ತಿಳ್ಕೊಬೇಡ್ರಿ. ನಾನೊಂದು ಪಂಜರದಲ್ಲಿದ್ದೀನಿ ಆ ಥರ ಎಲ್ಲ ಏನು ತಿಳ್ಕೊಬೇಡ್ರಿ. ನಾನು ತುಂಬ ಅಂದರೆ ಖುಷಿಯಾಗಿರೋ ಜೀವನ ಅಂದರೆ ನಾನು ಮದುವೆ ಆದಮೇಲೆ ನನ್ನ ಗಂಡನ ಜೊತೆಗಿರೋದೇ ನನಗೆ ಖುಷಿಯಾದ ಜೀವನ. ನನ್ನ ಆಯಸ್ಸಿರೋವರೆಗೂ ನಾನು ಅವ್ರಿಗೆ ಋಣಿಯಾಗಿರ್ತೀನಿ.